ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತು ಆ್ಯಕ್ಚುಲಿ ಸದ್ಯಕ್ಕೆ ಏನೂ ಪ್ಲ್ಯಾನ್ಸ್ ಇಲ್ಲ, ಬಟ್ ಇವತ್ತು ಕಾರ್ತಿಕ್ ಸೋಮವಾರ. ಸೊ ಇವತ್ತು ನಾವು ಏನು ಇನ್ವಿಟೇಷನ್ ಕಾರ್ಡ್ ಎಲ್ಲ ಪೂಜೆ ಮಾಡಿಸ್ಬೇಕಾಗಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ಅವರು ಪ್ರಿಂಟಿಂದ ಇನ್ನೂ ಕೊಟ್ಟಿಲ್ಲ. ಸೊ ಮೇ ಬಿ ಫ್ರೈಡೇ ಮಾಡಿಸ್ತೀವಿ. ಸೊ ಇವತ್ತು ಆ್ಯಕ್ಚುಲಿ ನಾವು ಮತ್ತೆ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂತ ಅಂದರೆ ಇವತ್ತು ಏನು ಸ್ವಲ್ಪ ಜ್ಯುವೆಲ್ಸ್ ಎಲ್ಲ ಈಸ್ಕೊಂಡು ಬರಬೇಕು. ಆಮೇಲೆ ನಂದು ಫಿಯಾನ್ಸಿದು ರಿಸೆಪ್ಷನ್ಗೆ ಒಂದು ಡ್ರೆಸ್ ನೋಡಿದ್ವಿ ಲಾಸ್ಟ್ ವೀಕ್ ಹೋದಾಗ ವ್ಯಾನ್ ಹುಸೇನಲ್ಲಿ. ಸೊ ಇವತ್ತು ನಂದು ಲೆಹೆಂಗಾ ತೊಗೊಂಡು ಹೋಗ್ಬಿಟ್ಟು ಚೆಕ್ ಮಾಡ್ತೀವಿ. ಏನಾದರೂ ಚೆನ್ನಾಗಿ ಕಾಣಿಸಿದ್ರೆ ಅದನ್ನೇ ತೊಗೊಳ್ಳೋಣ ಅಂತ. ಇಲ್ಲ ಬೆಂಗಳೂರಿಗೆ ಹೋಗಬೇಕು. ಪ್ರತಿ ಸಲ ಬೆಂಗಳೂರಿಗೆ ಹೋಗ್ಬೇಕಂತ ಅನ್ಕೋತಾನೆ ಇದ್ದೀವಿ, ಬಟ್ ಬೆಂಗಳೂರಿಗೆ ಹೋಗೋಕ್ಕೆ ಆಗ್ತಾಯಿಲ್ಲ. ಎಲ್ಲ ಇಲ್ಲೇ ಚೆನ್ನಾಗಿ ಸಿಗ್ತಾಯಿದೆ. ಸೊ ಇವತ್ತು ಫಸ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಅಲ್ಲಿಂದ ನಾವು ಅಪ್ಪ ಅಮ್ಮ ಜ್ಯುವೆಲ್ ಅಂಗಡಿಗೆ ಹೋಗ್ತಾರೆ. ನಾನು ನನ್ನ ಫಿಯಾನ್ಸೆ ಜೊತೆ ಹೋಗ್ಬಿಟ್ಟು ಶಾಪಿಂಗ್ ಮಾಡಬೇಕು. ಇನ್ನೇನು ಆ್ಯಕ್ಚುಲಿ ಮಧ್ಯಾಹ್ನ 2 ಗಂಟೆ ಹಾಗೆ ಹೋಯಿತು. ನಮ್ಮ ಅಪ್ಪ ಇನ್ನೂ ಬಂದಿಲ್ಲ. ನಮ್ಮ ಅಪ್ಪಂಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ ಗೈಸ್, ಸ್ಟೇ ಟ್ಯೂನ್. ಇವತ್ತು ಏನೇನೆಲ್ಲ ಆಗುತ್ತೆ ಅಂತ ತೋರಿಸ್ತೀನಿ, ಆಯಿತಾ? ಸೊ ಗೈಸ್, ಇವಾಗ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಪ್ರತಿ ವಾರ ಈಶ್ವರನ ದೇವಸ್ಥಾನಕ್ಕೆ ಬಂದುಬಿಟ್ಟು ದೀಪ ಹಚ್ತಾರೆ. ಸೊ ಇಲ್ಲೇ ಆನ್ ದ ವೇ ಕಾಶಿ ವಿಶ್ವನಾಥ ದೇವಸ್ಥಾನ ಆಯಿತು, ಶ್ರೀರಂಗಪಟ್ಟಣ ಹತ್ರ. ಅಲ್ಲಿಗೆ ಬಂದಿದ್ದೀವಿ. ಸೊ ಯಾರೂ ಅಷ್ಟು ಜನ ಇಲ್ಲ ಅಂತ ಅಂದರೆ ಆಲ್ರೆಡಿ ಮಧ್ಯಾಹ್ನ ಆಗೋಗಿದೆ, ಹಂಗಾಗಿ ಜನ ಇಲ್ಲ ಅಂದರೆ ಯೂಶ್ವಲಾಗಿ ಸೋಮವಾರ ದಿನ ರಶ್ ಇದ್ದೇ ಇರುತ್ತೆ. ಇಲ್ಲೊಂದು ದೇವಸ್ಥಾನ, ಅಲ್ಲೊಂದು ದೇವಸ್ಥಾನ ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಸೊ ಇವಾಗ ದೀಪ ಹಚ್ಬಿಟ್ಟು ಮೈಸೂರಿಗೆ ಹೋಗಬೇಕು. ಆಲ್ರೆಡಿ ಲೇಟ್ ಆಗಿದೆ. ಗೈಸ್, ಒಂದು ದೇವಸ್ಥಾನದ ಒಳಗಡೆ ಹೋಗೋಣ ಇವಾಗ. ಹಾಂ, ಕೊಡಿ. ಇದು ಹಾಕ್ಬೇಕು, ಚೆನ್ನಾಗಿದೆ. ಸುಮ್ಮನೆ ನೋಡ್ಬೇಕಾದ್ರೆ ಅಷ್ಟು ಹೊಸ ಇಲ್ಲಿಗೆ ಶಿಫ್ಟ್ ಮಾಡ್ತಾರೆ. ಇಲ್ಲಿಗೆ ಅಷ್ಟೇ. ಇದು ಏನೋ ಇದೆ. 1,000 years later. ಸೊ ಗೈಸ್, ಆಮೇಲೆ ಇನ್ನೇನಂದರೆ ನಮ್ಮ ಮನೆಯಲ್ಲಿ ದಿನ ಹೆಂಗಾಗಿದೆ ಅಂದರೆ ದಿನಕ್ಕೆ ಒಬ್ಬರು ಅಥವಾ ಇಬ್ಬರು ಡೆಲಿವರಿ ಬಾಯ್ ಬರಲಿಲ್ಲ ಅಂದರೆ ನಾವು ಅಪ್ಪಂಗೆ ಫುಲ್ ಶಾಕ್ ಆಗ್ತಿರುತ್ತೆ. ಏನಕ್ಕೆ ಇವತ್ತು ಯಾರೂ ಬಂದಿಲ್ಲ ಅಂತ. ಅಷ್ಟು ಬಟ್ಟೆಗಳಾಗಲಿ ಇದೆಲ್ಲ ಮಿಂತ್ರಲ್ಲೇ ತರಿಸಿದ್ದು. ಈ ಡ್ರೆಸ್ ಅಂತೂ ನನಗೆ ಸಖತ್ ಇಷ್ಟ ಆಯಿತು. ಆದರೆ ಸೈಜು ಸ್ವಲ್ಪ ದೊಡ್ಡದು ಅನಿಸ್ತಾ ಇದೆ, ಅದಕ್ಕೆ ಎಕ್ಸ್ಚೇಂಜಿಗೆ ಹಾಕಿದ್ದೀನಿ. ಇದೆಲ್ಲ ಫಿಟ್ಟಿಂಗ್ ಇದ್ದರೆ ಕರೆಕ್ಟು. ನಾವೇ ಆಲ್ಟ್ರೇಷನ್ ಮಾಡಿಸ್ತೀವಿ ಅಂದರೆ ಚೆನ್ನಾಗಿರಲ್ಲ. ನನಗೆ ನೆಕ್ಕು ತುಂಬ ಇಷ್ಟ ಆಯಿತು. ಲಾಂಗ್ ಡ್ರೆಸ್ ವಿತ್ ಸೆಟ್, ಫುಲ್ಲು ದುಪ್ಪಟ್ಟ ಮತ್ತು ಟ್ರೌಸರ್ಸು. ಮತ್ತು ಇದು ಅಷ್ಟೇ, ಇದರಲ್ಲಿ ಟಾಪ ಇದೆ. ಇದೂ ವಿ-ನೆಕ್ಕೆ. ನನಗೆ ನೆಕ್ಕೆ ಫುಲ್ ಇಷ್ಟ ಆಯಿತು. ಇದು ಪರ್ಫೆಕ್ಟ್ ಆಗಿದೆ. ಇದನ್ನು ಇಟ್ಕೊಂಡಿದ್ದೀನಿ, ಇದನ್ನು ಎಕ್ಸ್ಚೇಂಜ್ಗೆ ಹಾಕಿದ್ದೀನಿ. ಆಮೇಲೆ ನೈಕಾಲಿ ಇವಾಗ ಪಿಂಕ್ ಫ್ರೈಡೇ ಸೇಲ್ ನಡೀತಾ ಇದೆ, ಪಿಂಕ್ ಸೇಲ್ ನಡೀತಾ ಇದೆ. ಸೊ ಅದರಲ್ಲಿ ಸ್ವಲ್ಪ ಆರ್ಡರ್ ಮಾಡಿದೆ. ಏನು ಜಾಸ್ತಿ ಮಾಡಿರಲಿಲ್ಲ. ಮದುವೆ ಹತ್ರ ಟೈಮಿಗೆ ಬಂದಾಗ ಅಲ್ಲೇ ಹೋಗ್ಬಿಟ್ಟು ತೊಗೊಳ್ಳೋಣ ಅಂತ ಅಂದ್ಕೊಂಡು ಇವಾಗ ಸದ್ಯಕ್ಕೆ ನಂಗೆ ಸ್ವಲ್ಪ ಒಂದು ತುಂಬ ರಿವ್ಯೂಸ್ ನೋಡ್ತಾ ಇದೆ. ಇದು ಸ್ವಿಸ್ ಬ್ಯೂಟಿದು ಹೈಲೈಟರ್ ಥರ, ಅಂದರೆ ಪ್ರೈಮರು, ಅದು ಹೈಲೈಟರ್ ಪ್ರೈಮರ್. ಸೊ ಇದನ್ನು ಮಾಡಿದ್ದೀನಿ, ಬಟ್ ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಒಂಥರ ತುಂಬ ಶಿಮರಿ ಜಾಸ್ತಿ ಅನಿಸುತ್ತೆ. ಆಮೇಲೆ ಇದು ಮಾರ್ಸ್ ಅಂತೂ ಯೂಟ್ಯೂಬಲ್ಲಿ ತುಂಬ ಜನ ರಿವ್ಯೂಸ್ ಹಾಕಿದ್ರು. ಐ ಶ್ಯಾಡೋ ಪ್ಯಾಲೆಟ್ ಇದು ಜಸ್ಟ್ 250 rupees ಅಷ್ಟೇ. ಇದು ಸ್ವಿಸ್ ಬ್ಯೂಟಿದು ಮೇಕಪ್ ಫಿಕ್ಸರ್. ಆಮೇಲೆ ಇದು ಮೆಬಿಲಿಂದು ಪ್ರೈಮರ್, ಡ್ಯೂವಿ ಪ್ರೈಮರ್. ಸೊ ಇದಂತೂ ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ. ಸೊ ಇದು ಒಂದು ತರಿಸಿದೆ. ಅದು ಬರ್ಕಿನ್ ಸ್ಟಾಕ್ ಬ್ಯಾಗ್. ಎಷ್ಟು ದುಡ್ಡು ಕೊಟ್ಟಿರೋದಕ್ಕಾದರೂ ಬ್ಯಾಗ್ ಇಟ್ಕೋಬೇಕಂತ ಹಂಗೆ ನೀಟಾಗಿ ಇಟ್ಕೊಂಡಿದ್ವಿ. ಇದ್ರ ಜೊತೆಗೆ ನನಗೆ ಬರೀ ಇಷ್ಟು ತೊಗೊಂಡಿದ್ದಕ್ಕೆ ಇದು ಒಂದು ಫ್ರೀ ಸಿಕ್ಕಿದ್ದು, ಫ್ರೀ ಬೀಸು. ಮತ್ತು ಇನ್ನೊಂದು ಯಾವುದು YSLದು 2 ಪರ್ಫ್ಯೂಮ್ ಇಷ್ಟೇ ಪುಟ್ಟಾಣಿದು ಪರ್ಫ್ಯೂಮ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ಇಲ್ಲೇ ಇದೆ ಅದ್ರದ್ದು. ಇದರಲ್ಲಿ ಒಂದು ಚಿಕ್ಕದು ಕೊಟ್ಟಿದ್ರು 2. ಅದು ಅಷ್ಟೇ ಫ್ರ್ಯಾಗ್ರೆನ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ಸೊ ಇಷ್ಟೇ ತರಿಸಿದ್ದು. ಆಮೇಲೆ ನೆಕ್ಸ್ಟ್ ವೀಕು ಇವಾಗ ನವೆಂಬರ್ ಎಂಡಿಂಗಿಗೆ ಸೆಫೋರಾ ಅಲ್ಲಿ ಫುಲ್ ಆಫರ್ಸ್ ನಡೆಯುತ್ತಂತೆ. ಸೊ ಅಲ್ಲಿ ಹೋಗ್ಬಿಟ್ಟು ತೊಗೊಳ್ಳೋಣ ಅಂತ. ನಾರ್ಸ್ದು ನಾನು ಫೌಂಡೇಶನ್ ತೊಗೋಬೇಕು, ಅದನ್ನೆಲ್ಲ ಆನ್ಲೈನಲ್ಲಿ ತೊಗೊಳಕ್ಕಾಗಲ್ಲ. ಸೊ ಅಲ್ಲೇ ಹೋಗ್ಬಿಟ್ಟು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಏನು ನೋಡ್ತಾ ಇದೆಯಾ ಖುಷಿ? ಏನಕ್ಕೆ ಈ ಡ್ರೆಸ್ ಹಾಕ್ಕೊಂಡಿದ್ಯಾ ಖುಷ್ವಿತಾ? ಒಂದು ಸ್ಟೆಪ್ ಮಾಡು ಭರತನಾಟ್ಯದು. ನಮಸ್ಕಾರ ಮಾಡು ಭರತನಾಟ್ಯದು. ಮಾಡೆ ಬೇಗ ಬಿಡೋದು ಹಂಗೆ ಇರಲಿ, ಮಾಡು.
ಇಲ್ಲಿ ಬಾ, ಬಾಯಲ್ಲಿ ಹೇಳ್ಕೊಂಡು ವೆರಿ ಗುಡ್ ಖುಷಿ. ಸೊ ಇವಾಗ ಸದ್ಯಕ್ಕೆ ಅಷ್ಟೇ ಗೈಸ್. ಹಾಯ್ ಗಾಯ್ಸ್, ಸೊ ನಿನ್ನೆ ಎಲ್ಲ ರಿಜಿಸ್ಟ್ರೇಷನ್ ಕೆಲಸ ಎಲ್ಲ ಆಯಿತು. ಇವತ್ತು ಆ್ಯಕ್ಚುಲಿ ನಾವು ಕಾರ್ಡ್ಸ್ ಎಲ್ಲ ಸ್ವಲ್ಪ ಒಳಗಡೆ ಹಾಕಬೇಕಾಗಿತ್ತು, ಅಂದರೆ ಎನ್ವೆಲಪ್ ಕವರ್ ಒಳಗಡೆ ಎಲ್ಲ ಸಪ್ರೇಟ್ ಕೊಟ್ಟಿರ್ತಾರಲ್ವ, ಅದನ್ನೆಲ್ಲ ಹಾಕಬೇಕು. ಸೊ ಇವತ್ತು ಆ್ಯಕ್ಚುಲಿ ನನ್ನ ಕಸಿನ್ಸ್ ಎಲ್ಲ ಬಂದಿದ್ದರು. ಸೊ ಅದನ್ನೆಲ್ಲ ಒಟ್ಟಿಗೆ ಜಾಸ್ತಿ ಜನ ಇದ್ದರೆ ಬೇಗ ಬೇಗ ಕೆಲಸ ಆಗುತ್ತೆ ಅಂತ ಅಂದ್ಬಿಟ್ಟು ಇವತ್ತು ಇನ್ವಿಟೇಷನ್ ಕೆಲಸ ಮಾಡ್ತಾಯಿದ್ದೀವಿ. ಅಂದರೆ ಅದ್ರ ಒಳಗಡೆ ಅಕ್ಷತೆ ಕಾರ್ಡ್ ಹಾಕಬೇಕು, ಆಮೇಲೆ ಕುಂಕುಮ ಎಲ್ಲ ಹಾಕಬೇಕಲ್ವ ಅದು, ಆಮೇಲೆ ಸ್ವಲ್ಪ ಮಡಿಕೆಗೆ ಎಲ್ಲ ಡೆಕೋರೇಷನ್ ಮಾಡ್ತಾಯಿದ್ವಿ. ಸೊ ಇಷ್ಟು ಕಾರ್ಡ್ಸ್ ಹಾಕಾಗಿದೆ. ನೆಕ್ಸ್ಟು ಇಲ್ಲಿ ಮಡಿಕೆದು ಡೆಕೋರೇಷನ್ ನಡೀತಾ ಇದೆ. ಇದು ಆಲ್ರೆಡಿ ಆಗಿರೋದು. ಸೊ ಇದನ್ನೆಲ್ಲ ಮಾಡಿರೋದು ನಮ್ಮ ವಿಶಾಲಾಕ್ಷಿ ಅವರು. ನಿಮ್ಗೇನಾದರೂ ಈ ಥರ ಇದೆಲ್ಲ ಬೇಕಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಸಖತ್ತಾಗಿ ಮಾಡ್ತಾರೆ. ಈಗ ಚೆನ್ನಾಗಿ ತಲೆ ಕೆಡಿಸ್ಬಿಟ್ಲಿ. ಟೈಟ್ ಮಾಡ್ಕೊಂಡು ಸ್ಟಾರ್ಟ್ ಕಡೆ ಕಮೆಂಟ್ರಿ ಕೊಡೋದು. ನಾವೇನು ಮಾಡ್ತೀವಿ ಇವಾಗ? ನೀ ಅದು ಬಣ್ಣ ಹೊಡಿವ ಯಾವುದಕ್ಕೆ? ಅದು ಆಡಿಸ್ಬಿಟ್ಟು ಸ್ವಲ್ಪ ಇಲ್ಲಾಂದ್ರೆ ಇಸ್ಪೆ ಚೆನ್ನಾಗಿ ಹೊಡಿದ್ರು ಬಣ್ಣವಾದ. ಸಿ ಅನದರ್ ಕ್ಯೂಟ್ ಮಟ್ಕೆ ಇಸ್ ರೆಡಿ. ಅಲ್ದ ನೀನೇ ಒತ್ಕೊತಿರೋದು ಬಿಡು. ಅಮ್ಮ ನಮ್ಮ ಕಡೆ ಹುಡುಗಿ ಮನೆಯವ್ರ ಕಡೆ ಒಡ ಹುಟ್ಟಿದಂತ ಮಾಡೋದಿಲ್ವಾ? ಏನೋ ಒಡ ಹುಟ್ಟ ಗಡಿಗೆ ಈ ಮಗ ಇಲ್ಲ ಮಗ, ಇನ್ನೊಂಚೂರು ಬರೀ ಹುಡುಗನ ಕಡೆ ಮಾತ್ರ. ಇವೇನೊಂದು ಸೀನಿಯರ್ಗೆ ಜೂನಿಯರ್ ಹೇಳ್ತಾಳೆ. ಹಂಗಾರೆ ಏನು ಮೊಬೈಲ್ ಮುಟ್ಸಲ್ಲ, ಏನು ಮಾಡಲ್ಲ, ಎಲ್ಲ ತೆಗೆದ್ಬಿಟ್ಟು ಎಲ್ಲ ರೆಡಿ ಮಾಡ್ಬಿಟ್ಟು ಪಕ್ಕ ಕುತ್ಕ ಕೈಸ್ತೀನಿ ನಾನು. ಫೋಟೋ ಹಾಕ್ತೀನಿ ಕಂಟೆಂಟ್ ಬನ್ನಿ ಅಂತ. ನಮ್ಮ ಸಾಕು ಬಂದಿದ್ರೆ ತಂಗಿ ಕಡೆ ನೋಡು. ಇವಾಗ ಏನಿದು ಬಿಂದಿಗೆ ಅಂತ ಇದ್ದೀನಿ, ಮಡಿಕೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಈಗ ಇವಾಗ ತಂದಿದ್ದು ಹಾಕ್ಲಿಲ್ವಾ? ಇಲ್ಲಿ ಏನು ರೆಡಿ ಆಗ್ತಾ ಇದೆ? ಛತ್ರಿ. ಎಷ್ಟು ಮೀಟರ್ ತಗೊಂಡ್ರಿ ಅಮ್ಮ? 4 ಮೀಟರ್ ಬೇಕಾಗಿರ್ಲಿಲ್ಲ, 2 ಮೀಟರ್ ಸಾಕಿದ್ಯಲ್ಲ ಕಣೆ. ಅಳತೆ ಗೊತ್ತಾಗಲ್ಲ ಕಣೆ. ಇದೆ ಇಲ್ಲಿ ಬಾರ್ಡರ್ಗಾ? ಇದಕ್ಕೆಷ್ಟು? ಹಿಂಗೆ 350. ಹಿಂಗೆ ವರ್ಷ ತೋರಿಸ್ತೀನಿ ನೋಡ್ಕೊ, ಚೆನ್ನಾಗಿ ಕಾಣಿಸ್ತದೆ. ಹಿಂಗೊಂದು ಬಂದು ಹಿಂಗೊಂದು ಬರುತ್ತೆ, ಡಬಲ್ ಸೈಡ್. ಚೆನ್ನಾಗಿ ಕಾಣಿಸ್ತಾ ಇದೆ. ನೈಟ್ ಸೂಪರ್ ಆಗಿ ಕಾಣ್ತಾ ಇದೆ. ನೈಟ್ ಅಲ್ಲ, ಇದು ಬೆಳಗ್ಗೆ. ಅದಾದ್ರೆ ಇನ್ನ ಬೆಳಗ್ಗೆ ಸೂರ್ಯ ಉದಯ ಆಗಿರಲ್ಲ. ಫೈನಲಿ 2 ದಿನ ಆದಮೇಲೆ ಎಲ್ಲಾನು ರೆಡಿ ಮಾಡಾಯಿತು. ಇವಾಗ ಫೈನಲ್ ಔಟ್ಪುಟ್ನ ತೋರಿಸ್ತೀನಿ. ಇದು ಕಜ್ಜಾಯ ಬುತ್ತಿ ಕೊಡೋಕ್ಕೆ ಇದ್ರೊಳಗಡೆ ತಿಂಡಿ ಹಾಕ್ಬಿಟ್ಟು ಕೊಡ್ತಾರೆ. ಬುಜುಣ್ಗೆ ಪುಟ್ಟಿ ಕ್ಯಾಪು. ಆಮೇಲೆ ಇದು ಕಾಶಿ ಯಾತ್ರೆ ಮಾಡೋಕ್ಕೆ ಇದು ಬೀಸನ್ಗೆ 2. ಅದಾದಮೇಲೆ ಇದೇ ಜಾಸ್ತಿ ಟೈಮ್ ತಗೊಂಡಿದ್ದು, ಆಲ್ಮೋಸ್ಟ್ ಮಧ್ಯರಾತ್ರಿವರೆಗೂ ಮಾಡಿದ್ರು. ನಾವು ಎಲ್ಲ ಹೆಲ್ಪ್ ಮಾಡಿದ್ವಿ.
ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಪೇಜಲ್ಲಿ ನೋಡಿದೆ, ಅದು ಎಷ್ಟು 5,000 ಬರೀ ಇದು ಅಂಬ್ರೆಲಾ ಮತ್ತು ಛತ್ರಿ ಎರಡರಿಂದ ಸೇರಿ. ಅಂಬ್ರೆಲಾ ಛತ್ರಿ ಎರಡು ಒಂದೇ. ಛತ್ರಿ ಮತ್ತು ಬೀಸಣಿಗೆಗೆ 5,000 ಹೇಳಿದರು. ಬಟ್ ನಮ್ಗೆ ಇದೆಲ್ಲ ಸೇರಿ 5,000 ಆಯಿತು. ಇದು ಮಟ್ಕೆ ದೇವ್ರ ಥರಕ್ಕೆ. ಈ ಸಾಮಾನುಗಳಿಗೆ 2,000 ಆಯಿತು. ಮತ್ತು ಇದನ್ನು ಎಲ್ಲ ಡೆಕೋರೇಷನ್ ಮಾಡೋಕ್ಕೆ ಮೆಟೀರಿಯಲ್ಸ್ಗೆ 3,000. ಸೊ ಟೋಟಲ್ ಆಗಿ 5,000ರಲ್ಲಿ ಇವೆಲ್ಲ ಮುಗಿಸಿದ್ವಿ. ಇದು ಮರ. ಇದನ್ನು ಗೈಸ್ ನನ್ನ ಕಸಿನ್ ಮಾಡಿದ್ದು ಪೇಂಟಿಂಗು. ಫುಲ್ ಪಿಂಟ್ರೆಸ್ಟಲ್ಲೆಲ್ಲ ನೋಡಿಕೊಂಡು ಮಾಡಿರೋದು. ಇದು ಕೇಕ್ ಥರ ಸಿಂಪಲ್ಲಾಗಿ ಅಷ್ಟೇ ಗೈಸ್. ಸೊ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಹೇಳಿ ಆಯಿತಾ, ನಿಮಗೂ ಮಾಡಿಕೊಡ್ತಾರೆ. ಬಟ್ 5,000ಕ್ಕೆಲ್ಲ ಆಗಲ್ಲ, ಇನ್ನೂ ಜಾಸ್ತಿ ಆಗುತ್ತೆ. ಸೊ ಅಷ್ಟೇ ಗೈಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನಾನು ನಿಮ್ಮೆಲ್ಲರೂ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.